ಬೆಸ್ಕಾಂ ಇಂಜಿನಿಯರ್ಸ್ಗಳಿಂದ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಕೋಟಿ ಮೌಲ್ಯದ ವಿದ್ಯುತ್ ಉಪಕರಣಗಳು ಚೆಲ್ಲಪಿಲ್ಲಿಯಾಗಿದೆ. ಲಕ್ಷ ಲಕ್ಷ ಬೆಲೆ ಬಾಳುವಂತ ಮೆಟೀರಿಯಲ್ಸ್ಗೆ ರಕ್ಷಣೆನೇ ಇಲ್ಲದ ಹಾಗಾಗಿದೆ. ಮೈದಾನವೊಂದರಲ್ಲಿ ಈ ವಿದ್ಯುತ್ ಉಪಕರಣಗಳನ್ನು ಸುರಿದಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಸ್ತಿ ಈ ರೀತಿ ಪೋಲಾಗ್ತಾ ಇದೆ. ವರ್ಷಗಳು ಕಳೆದರೂ ಕೂಡ ಈ ಉಪಕರಣ ಬಳಕೆ ಆಗಿಲ್ಲ. ಬೆಸ್ಕಾಂನ ಇಂಜಿನಿಯರ್ ಇಇ ಚಂದ್ರಶೇಖರ್ ಮತ್ತು ಎಸ್ಇ ಬಸವಣ್ಣ, ಸಿಇ ಗೋವಿಂದಪ್ಪ ವಿರುದ್ಧ ಭ್ರಷ್ಟಾಚಾರ ನಡೆಸಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಈ ಅವ್ಯವಸ್ಥೆಗೆಲ್ಲ ಯಾರು ಹೊಣೆ ಹಾಕಿದ್ರೆ? ಸಾರ್ವಜನಿಕರ ಆಸ್ತಿ ಇದು. ಆದರೆ ಬೇಕಾಬಿಟ್ಟಿಯಾಗಿ ಈ ರೀತಿ ಮೈದಾನವೊಂದರಲ್ಲಿ ಬಿಸಾಡಿ ಅದಿನ್ಯಾವುದಕ್ಕೂ ಪ್ರಯೋಜನ ಬರದ ಹಾಗೆ ಮಾಡಿದ್ದಾರೆ. ಕೋಟ್ಯಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಉಪಕರಣಗಳು. ಸರ್, ಇಲ್ಲಿ ಬೆಸ್ಕಾಂಗೆ ಹಾಕಿರೋ ರೀಸನ್ ಏನು ಅಂತ ನಾವು ಬೆಸ್ಕಾಂ ಅವ್ರಿಗೆ ಪ್ರಶ್ನೆ ಮಾಡಬೇಕಾಗುತ್ತೆ. ಕಾರಣ ಏನು ಅಂತಂದರೆ, ಒಂದು ಸರ್ಕಾರ ಸಂಹಿತೆಗೆ ಒಳಪಟ್ಟಿರುವಂಥ ಮೆಟೀರಿಯಲ್ಗಳು ಏನಿದೆಯಲ್ಲ, ಇದು ವರ್ಕ್ಸ್ ಯೂನಿಟ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿರುತ್ತೆ. ಈ ವರ್ಕ್ಸ್ ಯೂನಿಟ್ ಡಿಪಾರ್ಟ್ಮೆಂಟಿಂದ ಮೆಟೀರಿಯಲ್ಲು ಹೊರಗಡೆ ಬಂದು ಈ ರೀತಿ ಇಲ್ಲಿ ನೋಡ್ತಾ ಇರೋ ಥರ ಕೊಳೆತು ನಾರ ಥರ ಬೀಳ್ತಾ ಇದೆ. ಅದಲ್ಲದೆ ಅಷ್ಟು ಮೆಟೀರಿಯಲ್ಸ್ ನೋಡ್ತಾ ಇದ್ದೀವಿ ನಾವು. ಅಲ್ಲಿ ಅಷ್ಟು ಮೆಟೀರಿಯಲ್ಸ್ಗಳೆಲ್ಲ ಕಡಿಮೆ ಅಂದ್ರೂ ಒಂದು 70-80 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ವಸ್ತುಗಳು. ಈ ವಸ್ತುಗಳನ್ನೆಲ್ಲ ಬೆಸ್ಕಾಮು ಆಚೆ ಕಡೆ ಯಾರ ಜವಾಬ್ದಾರಿ ಮೇಲೆ ಬಿಟ್ಟಿದೆ ಅಂತ ಗೊತ್ತಿಲ್ಲ. ಅದ್ರ ಜೊತೆಗೆ ಈ ವಸ್ತುಗಳನ್ನು ಡಿಪಾರ್ಟ್ಮೆಂಟ್ ಅವರು ವಿತಿನ್ 30 ಡೇಸಲ್ಲಿ ವರ್ಕ್ ಕಂಪ್ಲೀಟೇಷನ್ ಆಗಿಲ್ಲ ಅಂತಂದ ಪಕ್ಷದಲ್ಲಿ ಡಿಪಾರ್ಟ್ಮೆಂಟ್ಗೆ ರಿಟರ್ನ್ ತೊಗೊಬೇಕಾಗಿರುತ್ತೆ ಈ ಮೆಟೀರಿಯಲ್. ಸೊ ಇವ್ರು ಡೀಟೇಲ್ಸ್ ಕೊಡ್ತಾರೆ ನ್ಯೂಸ್ ರೂಮ್ನಿಂದ ರಘುಪಾಲ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಘುಪಾಲ್, ಕೋಟಿ ಬೆಲೆ ಬಾಳುವಂಥ ಉಪಕರಣಗಳು ಹೇಗಂದ್ರೆ ಹಾಗೆ ಬಿಸಾಕಿದ್ದಾರೆ ಮೈದಾನದಲ್ಲಿ. ಯಾವ ರೀತಿ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಆರೋಪ ಇಲ್ಲಿ ಕೇಳಿ ಬರ್ತಾ ಇರೋದು. ವಿಜಯ್, ಬೆಸ್ಕಾಂ ವ್ಯಾಪ್ತಿನಲ್ಲಿ ವಿದ್ಯುತ್ ಉಪಕರಣಗಳು ಗೋಡನ್ ಅಥವಾ ಉಗ್ರಾಣದಲ್ಲಿರಬೇಕಾದಂಥ ಬೆಸ್ಕಾಂನ ವಿದ್ಯುತ್ ಉಪಕರಣಗಳು ಬೀದಿಯಲ್ಲಿ ಸುರಿಯಲಾಗಿರುವಂಥದ್ದು ಬಾಗ್ಲೂರು ವ್ಯಾಪ್ತಿನಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ಇದು ಹೊಸಕೋಟೆ ವಿಭಾಗ ಜೊತೆಗೆ ಬೆಂಗಳೂರು ಗ್ರಾಮಾಂತರ ವಲಯದಲ್ಲಿ ಇರುವಂಥ ಈ ವಿದ್ಯುತ್ ಉಪಕರಣಗಳು ಹಲವು ವರ್ಷಗಳಿಂದ ಹತ್ತಾರು ಟ್ರಾನ್ಸ್ಫಾರ್ಮರ್ಗಳು ಜೊತೆಗೆ ವಿದ್ಯುತ್ ಪೋಲ್ಗಳು, ಇನ್ಸುಲೇಟರ್ಗಳು, ಹೀಗೆ ಪ್ರತಿಯೊಂದು ವಿದ್ಯುತ್ ಮೆಟೀರಿಯಲ್ಗಳನ್ನು ಇಮಿಡಿಯೇಟಾಗಿ ಕಾಮಗಾರಿ ಮುಗಿದ ನಂತರದಲ್ಲಿ ಎಲ್ಲೆಲ್ಲಿ ಬೆಸ್ಕಾಂನ ಸ್ಟೋರ್ಗಳಿದೆ ಆ ಸ್ಟೋರ್ಗೆ ವಾಪಸ್ ಕೊಡಬೇಕಾಗಿತ್ತು. ಆದರೆ ಇದು ಯಾವುದು ಕೂಡ ಆಗಿಲ್ಲ. ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯನ ಅಥವಾ ಇಂಜಿನಿಯರ್ಗಳ ಭ್ರಷ್ಟಾಚಾರನ ಅನ್ನೋದು ತನಿಖೆಯಿಂದ ಹೊರಬರಬೇಕಾಗಿರುವಂಥದ್ದು. ಯಾಕಂದರೆ ಹಲವು ತಿಂಗಳುಗಳಿಂದ, ಹಲವು ವರ್ಷಗಳಿಂದ ಹತ್ತಾರು ಟ್ರಾನ್ಸ್ಫಾರ್ಮರ್ಗಳು ಜೊತೆಗೆ ಹತ್ತಾರು ಕೇಬಲ್ ಬಂಡಲ್ಗಳು ಜೊತೆಗೆ ಹತ್ತಾರು ಕಿಲೋಮೀಟರ್ ಹಾಕುವಂಥ ವಿದ್ಯುತ್ ಲೈನ್ಗಳನ್ನು ಕೂಡ ಅಲ್ಲಿ ಮೈದಾನದಲ್ಲಿ ಹಾಕಲಾಗಿರುವಂಥದ್ದು. ಸುಮಾರು 80 ಲಕ್ಷದಿಂದ 1 ಕೋಟಿ ರೂಪಾಯಿ ಮೌಲ್ಯದ ವಿದ್ಯುತ್ ಉಪಕರಣಗಳನ್ನು ಖಾಸಗಿ ಜಾಗದಲ್ಲಿ ಹಾಕಿ ಅಧಿಕಾರಿಗಳು ಮತ್ತು ಅಲ್ಲ ಬೆಸ್ಕಾಂನ ಇಂಜಿನಿಯರ್ಗಳು ನಿರ್ಲಕ್ಷ್ಯವನ್ನು ವಹಿಸಿರುವಂಥದ್ದು. ಇದರ ವಿರುದ್ಧ ಸ್ಥಳೀಯರು ಕೂಡ ಕೆಂಡ ಕಾರಿದ್ದಾರೆ. ಜೊತೆಗೆ ಬೆಸ್ಕಾಂನ ಗುತ್ತಿಗೆದಾರರು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಬೆಸ್ಕಾಂನ ನಿಯಮ ಸ್ಪಷ್ಟವಾಗಿ ಹೇಳುತ್ತೆ, ನೀವು ಯಾವುದೇ ಕಾಮಗಾರಿಯನ್ನು ನಡೆಸಬೇಕಾದ್ರೆ ಬೆಸ್ಕಾಂನಿಂದ ವಿದ್ಯುತ್ ಉಪಕರಣಗಳನ್ನು ಡ್ರಾ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಸ್ವೀಕೃತಿ ಪತ್ರವನ್ನು ಜೊತೆಗೆ ವರ್ಕ್ ಆರ್ಡರ್ನ ಪಡ್ಕೊಂಡು ಆ ಒಂದು ಮೆಟೀರಿಯಲ್ಗಳಿಗೆ ಲೆಕ್ಕ ಕೊಟ್ಟು ಅದನ್ನು ತೆಗೆದುಕೊಳ್ಬೇಕಾಗುತ್ತೆ. ನಂತರದಲ್ಲಿ 1 ತಿಂಗಳಲ್ಲಿ ಕಾಮಗಾರಿಯನ್ನು ಮುಗಿಸಬೇಕು. ಕಾಮಗಾರಿ ಮುಗಿದ 1 ವಾರದ ಒಳಗೆ ಯಾವೆಲ್ಲ ವಿದ್ಯುತ್ ಉಪಕರಣಗಳು ಉಳಿಕೆ ವಿದ್ಯುತ್ ಉಪಕರಣಗಳಿರುತ್ತೆ ಅದನ್ನು ಪುನಃ ಸ್ಟೋರ್ಗೆ ವಾಪಸ್ ಮಾಡಬೇಕಾಗುತ್ತೆ. ಸ್ಟೋರ್ಗೆ ವಾಪಸ್ ಮಾಡಿದ ನಂತರದಲ್ಲಿ ಅದರ ಲೆಕ್ಕವನ್ನು ಕೂಡ ಸ್ಥಳೀಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯಾರಾಗಿರ್ತಾರೆ ಅವರು ಕೂಡ ಅದರ ಲೆಕ್ಕದಲ್ಲಿ ಕೂಡ ಇಟ್ಕೊಳ್ಬೇಕಾಗುತ್ತೆ. ಆದರೆ ಇಲ್ಲಿ ಹೊಸಕೋಟೆ ವಿಭಾಗದಲ್ಲಿ ಬಾಗ್ಲೂರಿನಲ್ಲಿ ಆಗಿರುವಂಥದ್ದೇನು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ವಿದ್ಯುತ್ ಉಪಕರಣಗಳನ್ನು ಇಲ್ಲಿ ಬೀದಿಯಲ್ಲಿ ಸುರಿಲಾಗಿರುವಂಥದ್ದು. ಇದು ಯಾವುದು ಕೂಡ ಸ್ಕ್ರ್ಯಾಪ್ ಮೆಟೀರಿಯಲ್ಗಳಲ್ಲ, ಎಲ್ಲವೂ ಕೂಡ ಹೊಸ ವಿದ್ಯುತ್ ಉಪಕರಣಗಳಾಗಿರುವಂಥದ್ದು. ಯಾಕಂದರೆ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಸಾಕಷ್ಟು ಜನ ರೈತರು ಬೋರ್ವೆಲ್ಗಳನ್ನು ಹಾಕಿಸಿಕೊಂಡಂತಹ ಸಂದರ್ಭದಲ್ಲಿ 1 ವರ್ಷ ವೇಟ್ ಮಾಡ್ತಾರೆ, 2 ವರ್ಷ ವೇಟ್ ಮಾಡ್ತಾರೆ. ಆದರೂ ಕೂಡ ಅವ್ರಿಗೆ ಬೆಸ್ಕಾಂನಿಂದ ಟ್ರಾನ್ಸ್ಫಾರ್ಮರನ್ನು ಹಾಕ್ಕೊಡೋದಿಲ್ಲ. ಯಾಕಂದರೆ ಶಾರ್ಟೇಜ್ ಇದೆ, ನೀವು ಕಾಯಬೇಕು ಅನ್ನೋ ಒಂದು ರೀಸನನ್ನು ಅಧಿಕಾರಿಗಳು ಹೇಳ್ತಾರೆ. ಆದರೆ ಇಲ್ಲಿ ವ್ಯರ್ಥ ಹಾಕ್ತಿರೋದಂಥದ್ದು ಹೇಗೆ? ಜೊತೆಗೆ ಇದು ಬೆಸ್ಕಾಂನಿಂದ ಡ್ರಾ ಆಗಿರುವಂತಹ ಮೆಟೀರಿಯಲ್ಗಳು ಯಾರ ಲೆಕ್ಕದಲ್ಲಿದೆ ಅನ್ನೋ ಒಂದು ಉತ್ತರವನ್ನು ಕೂಡ ಬೆಸ್ಕಾಂನ ಹಿರಿಯ ಅಧಿಕಾರಿಗಳು ಕೊಡಬೇಕಾಗುತ್ತೆ. ಜೊತೆಗೆ ಇದರಲ್ಲಿ ಪ್ರಮುಖವಾಗಿ ಯಾರೆಲ್ಲ ಹೊಣೆಗಾರರಾಗ್ತಾರೆ ಅಂತ ನೋಡೋದಾದರೆ ಹೊಸಕೋಟೆ ವಿದ್ಯುತ್ ವಿಭಾಗ ಏನಿದೆ ಅಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿರುವಂತಹ ಚಂದ್ರಶೇಖರ್ ಅವರು, ಜೊತೆಗೆ ಅವರ ಮೇಲಧಿಕಾರಿ ಆಗಿರುವಂಥ ಎಸ್ಸಿ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿರುವಂಥ ಬಸವಣ್ಣ ಅವರು, ಜೊತೆಗೆ ಬೆಂಗಳೂರು ಗ್ರಾಮಾಂತರ ವಲಯದ ಚೀಫ್ ಇಂಜಿನಿಯರ್ ಆಗಿರುವಂತಹ ಗೋವಿಂದಪ್ಪ ಅವರು, ಇವರೆಲ್ಲರೂ ಕೂಡ ಇದಕ್ಕೆ ಉತ್ತರವನ್ನು ಕೊಡಬೇಕಾಗಿರುವಂಥದ್ದು. ಯಾಕಂದರೆ ಬೆಸ್ಕಾಂ ಈಗಾಗಲೇ
18,000 ಕೋಟಿ ಸಾಲದ ಸುಳಿಯಲ್ಲಿದೆ. ಈಗಿರುವಾಗ ಈ ರೀತಿಯಾದಂತಹ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಪ್ರತಿ ಮೆಟೀರಿಯಲ್ಗಳನ್ನು, ಪ್ರತಿಯೊಂದು ಉಪಕರಣಗಳನ್ನು ಬೇಜವಾಬ್ದಾರಿಯಿಂದ ಈ ರೀತಿ ಬೀದಿಯಲ್ಲಿ ಸುರಿಯುವಂಥದ್ದು ಎಷ್ಟು ಸರಿ? ಯಾಕಂದರೆ ಪ್ರತಿ ವರ್ಷ ಕೂಡ ವರ್ಕ್ ಆರ್ಡರ್ ಮಾಡಿ ಹೊಸ ಉಪಕರಣಗಳನ್ನು ಬೆಸ್ಕಾಂ ಖರೀದಿ ಮಾಡುತ್ತೆ, ಪ್ರತಿಯೊಂದು ಎಸ್ಕಾಂಗಳು ಕೂಡ ಖರೀದಿ ಮಾಡುತ್ತೆ. ಆದರೆ ಇಲ್ಲಿ ವ್ಯರ್ಥ ಆಗ್ತಿರುವಂತಹ ಉಪಕರಣಗಳು ಯಾರ ಲೆಕ್ಕದಲ್ಲಿವೆ? ಯಾರಿಗೆ ಇದನ್ನು ಕೊಡಲಾಗಿದೆ? ಜೊತೆಗೆ ಅಧಿಕಾರಿಗಳೇನಾದರೂ ಇದರಲ್ಲಿ ಭ್ರಷ್ಟಾಚಾರ ನಡೆಸ್ತಾ ಇದ್ದಾರಾ, ಅಥವಾ ಖಾಸಗಿ ಜಾಗದ ಹಿಂದೆ ಸುರಿದಿರುವುದಕ್ಕೆ ಉದ್ದೇಶ ಆದರೂ ಏನು? ಇದೆಲ್ಲವನ್ನ ಕೂಡ ಅಧಿಕಾರಿಗಳೇ ಸ್ಪಷ್ಟನೆಯನ್ನು ಕೂಡ ಕೊಡಬೇಕಾಗಿರುವಂಥದ್ದು ವಿಜಯ್. ಒಟ್ಟಾರೆಯಾಗಿ ಇಲ್ಲಿ ಬೆಸ್ಕಾಂ ಸಂಸ್ಥೆಗೆ ಕೋಟ್ಯಾಂತರ ರೂಪಾಯಿ ಇದರಿಂದ ನಷ್ಟ ಆಗ್ತಿರುವಂಥದ್ದು ಕೂಡ ಅಷ್ಟೇ ಸತ್ಯ. ಇದಕ್ಕೆ ಮೇಲಿನ ಅಧಿಕಾರಿಗಳು ಕೂಡ ಉತ್ತರ ಕೊಡಬೇಕಾಗುತ್ತೆ. ಜೊತೆಗೆ ಸಂಬಂಧಪಟ್ಟ ಸಚಿವರು ಕೂಡ ಗಮನ ಹರಿಸಬೇಕಾಗುತ್ತೆ. ಯಾಕಂದರೆ ಬೆಸ್ಕಾಂನಲ್ಲಿ ಒಂದು ಪ್ರತಿ ವರ್ಷ ಕೂಡ ಸಾಲ ಹೆಚ್ಚಾಗ್ತಿರುವಂಥಕ್ಕೆ ಇದು ಕೂಡ ಪ್ರಮುಖ ಕಾರಣ ಆಗಿರುವಂಥದ್ದು. ಈ ಯಾರೆಲ್ಲ ಇದರಲ್ಲಿ ತಪ್ಪೆಸಗಿದ್ದಾರೆ ಅಂತಹ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಸಿ ಶಿಸ್ತು ಕ್ರಮವನ್ನು ಕೂಡ ಜರುಗಿಸಬೇಕಾಗಿರುವಂಥದ್ದು ವಿಜಯ್. ಥ್ಯಾಂಕ್ ಯು ರಘುಪಾಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.